ಆತ್ಮೀಯ ಯುವ ಸ್ಪರ್ಧಾರ್ಥಿಗಳೇ ಹಾಗೂ ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರುತ್ತಾ, ಈ ಒಂದು ತರಗತಿಯಲ್ಲಿ ನಾವು 20-2-2024 ಮಾರ್ನಿಂಗ್ ಶಿಫ್ಟ್ 9 ಗಂಟೆಗೆ ನಡೆದಂತಹ SSC GD ಎಕ್ಸಾಮ್ನ ಮ್ಯಾಥ್ಸ್ ಪ್ರಶ್ನೆಗಳನ್ನ ಬಿಡಿಸುವ ಪ್ರಯತ್ನವನ್ನ ಮಾಡೋಣ. ಓಕೆ, ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರ, ನೀವೆಲ್ಲ ನೋಡ್ಬೋದು ಇಲ್ಲಿ ಯಾವುದು ಸಿಂಪ್ಲಿಫಿಕೇಶನ್ ಕ್ವಶನ್ ಇರುವಂತದ್ದು. ನಾವು ಬೋರ್ಡ್ ಮಾಸ್ ರೂಲ್ ಅನ್ನ ಅಪ್ಲೈ ಮಾಡ್ತೀವಿ. ಯಾವ ಬೋರ್ಡ್ ಮಾಸ್ ರೂಲ್ಸ್ ಅನ್ನ ಅಪ್ಲೈ ಮಾಡ್ತೀವಿ? ಫಸ್ಟ್ಗೆ ನಾವೇನ್ ಮಾಡಬೇಕು? ಡಿವೈಡೆಡ್ ಬೈ ಮಾಡಬೇಕು. 24 ಡಿವೈಡೆಡ್ ಬೈ 72 ಅಂತಂದ್ರೆ ಎಷ್ಟು ಬಂತು? 3 ಬಂತು. ಓಕೆ, ಹಾಗಾದ್ರೆ 175 ಇಂಟು 3, 175 ಇಂಟು 3 ಅಂತಂದ್ರೆ ಎಷ್ಟು ಬರುತ್ತಾ? 525 ಬರುತ್ತೆ. ಹಾಗಾದ್ರೆ ಇದರ ಬೆಲೆ ಎಷ್ಟು ಬಂತು? 525. ಹಾಗಾದ್ರೆ ಇದಕ್ಕೆ ಎಷ್ಟು ಕೂಡಿಸ್ಬೇಕು ನಾವು? 5 ಕೂಡಿಸ್ತೀವಿ. ಕೂಡಿಸಿದ್ರೆ ಎಷ್ಟು ಬಂತು? 530. 530 ಇಂಟು 20 ಭಾಗಿಸು 2, 2 ಒಂದ್ಲೆ 2 ಹತ್ಲೆ. ಹಾಗಾದ್ರೆ ಎಷ್ಟು ಬಂತಪ್ಪ ಉತ್ತರ? 5300. ಆಪ್ಷನ್ ಎ ಇದರ ಸರಿ ಉತ್ತರ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಏನಿದೆ? 2 ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಏಕರೂಪದ ವೇಗದಲ್ಲಿ ಸಾಗುತ್ತಿವೆ. ಒಂದು ವೇಳೆ ಪ್ರತಿ ರೈಲಿನ ಉದ್ದ 320 ಮೀಟರ್ ಆಗಿದ್ದರೆ ಅವುಗಳು ಪರಸ್ಪರ ದಾಟಲು 18 ಸೆಕೆಂಡ್ ತೆಗೆದುಕೊಂಡ್ರೆ ರೈಲಿನ ವೇಗ ಎಷ್ಟು? 2 ರೈಲ್ ಇದಾವ, ಅವೇನ್ ಮಾಡ್ತಾ ಇದಾವಪ್ಪ ಅಂತಂದ್ರ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾವ. ಒಂದರ ಉದ್ದ 320 ಐತಿ. ಹಾಗಾದ್ರೆ 2 ರೈಲಿನ ಉದ್ದ ಎಷ್ಟಿರ್ತೈತಿ? 320. ಓಕೆ, ಅವು ಒಂದನ್ನೊಂದು ಪಾಸ್ ಮಾಡ್ಬೇಕಂತಂದ್ರ ಎಷ್ಟು ತಗೋತಾವಪ್ಪ ಅಂತಂದ್ರ ಟೈಮ್ ಅನ್ನ 18 ಸೆಕೆಂಡ್ ಅನ್ನ ತಗೊಳ್ತಾವ. ಎಷ್ಟು ಸೆಕೆಂಡು? 18 ಸೆಕೆಂಡ್ ಅನ್ನ ತಗೊಳ್ತವೆ. ಓಕೆ, ನಾವಿಲ್ಲಿ ಏನ್ ಕಂಡುಹಿಡಿಬೇಕು? ವೇಗ ಕಂಡುಹಿಡಿಬೇಕಂತಂದ್ರೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟಿರುವಂತದ್ದು ಇಲ್ಲಿ ನೋಡಿ, ನಾವು 2 ರೈಲುಗಳನ್ನ ಕೌಂಟ್ ಮಾಡ್ತಾ ಇರ್ಬೇಕಂದ್ರೆ 2 ರೈಲಿನ ಉದ್ದವೇ ಏನಾಗಿರ್ತದ? ನಮ್ದು ಡಿಸ್ಟೆನ್ಸ್ ಆಗಿರ್ತದ. ಹಾಗಾದ್ರೆ ಎಷ್ಟು ಬಂತು? 640 ಡಿಸ್ಟೆನ್ಸ್ ಇರುವಂತದ್ದು. ಟೈಮ್ ಎಷ್ಟದ? 18 ಸೆಕೆಂಡು. ಹೌದಾ? ಹಾಗಾದ್ರೆ ನೋಡಿ, ಇಲ್ಲಿರೋದು ಮೀಟರು, ಇದು ಸೆಕೆಂಡು. ನಾವಿದನ್ನ ಏನಕ್ಕೆ ಬದಲು ಮಾಡ್ಬೇಕಪ್ಪ ಅಂತಂದ್ರ ಕಿಲೋಮೀಟರ್ ಪರ್ ಸೆಕೆಂಡ್ಗೆ ಬದಲು ಮಾಡಬೇಕು. ನಾವು ಮೀಟರ್ ಇಂದ ಸೆಕೆಂಡಿಗೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ? 18 ಡಿವೈಡೆಡ್ ಬೈ 5 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಅದೇ ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ಗೆ ಬದಲು ಮಾಡ್ಬೇಕಂತಂದ್ರೆ ಏನ್ ಮಾಡ್ತೀವಿ? 5/18 ಇಂದ ಮಲ್ಟಿಪ್ಲಿಕೇಶನ್ ಮಾಡುವಂಥದ್ದು. ಸೊ ಹಾಗಾದ್ರೆ ಇವಾಗ ಮೀಟರ್ ಪರ್ ಸೆಕೆಂಡ್ ಇದೆ, ಆಪ್ಷನ್ಸ್ ಎಲ್ಲ ಎದರಲ್ಲಿ ಇದಾವೆ ನೋಡಿ? ಕಿಲೋಮೀಟರ್ ಪರ್ ಅವರ್ ಇದಾವೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಮೀಟರ್ ಪರ್ ಸೆಕೆಂಡ್ ಇದ್ದದನ್ನ ಕಿಲೋಮೀಟರ್ ಪರ್ ಅವರ್ಗೆ ಬದಲು ಮಾಡ್ಬೇಕಂತಂದ್ರೆ ಎಷ್ಟರಿಂದ ಗುಣಾಕಾರ ಮಾಡಬೇಕು? 18/5ರಿಂದ. ಓಕೆ, ಇಲ್ಲಿ ಕೇಳಿರುವಂತದ್ದು ನೋಡಿ, ಪ್ರತಿ ರೈಲಿನ ವೇಗವನ್ನ ನಾವು ಕಂಡುಹಿಡಿಬೇಕು. ಇಲ್ಲಿ ನಾವು ತಗೊಂಡಿರೋದು 2 ರೈಲಿಂದು. ಓಕೆ, ಇವಾಗ ನಾರ್ಮಲ್ ಆಗಿ ಕ್ಯಾಲ್ಕುಲೇಷನ್ ಮಾಡೋಣ. 18 ಒಂದ್ಲೆ ಕ್ಯಾನ್ಸಲ್ ಆಯ್ತು. 5 ಒಂದ್ಲೆ 5, 1 ಉಳಿತು, 5 2 10, 5 8 40. ಇವಾಗ ಬಂದಿರುವಂತದ್ದು ವೇಗ 2 ರೈಲಿಂದು. ಹಾಗಾದ್ರೆ ನಾವು 1 ರೈಲಿಂದು ಬೇಕಲ್ವಾ? ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? 2ರಿಂದ ಭಾಗಾಕಾರ ಮಾಡಿದ್ರೆ ಎಷ್ಟು ಬಂತು? 64 ಕಿಲೋಮೀಟರ್ ಪರ್ ಅವರ್ ಉತ್ತರ ಬಂತು. ಹಾಗಾದ್ರೆ ಆಪ್ಷನ್ ಎ ಇದರದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ನೋಡಿ, ಇದು ಸಿಂಪಲ್ ಆಗಿರುವಂತ ಪ್ರಶ್ನೆ. ಏನಪ್ಪಾ ಅಂತಂದ್ರ ಎಂ ನ ಬೆಲೆ ಕೊಟ್ಟಿದ್ದಾರೆ, ಎನ್ ನ ಬೆಲೆ ಕೊಟ್ಟಿದ್ದಾರೆ. ಹಾಗಾದ್ರೆ ಎಂ ಪ್ಲಸ್ ಎನ್ ಮತ್ತು ಎಂ ಮೈನಸ್ ಎನ್ ನ ಬೆಲೆ ಕಂಡುಹಿಡಿಬೇಕು. ಎಂ ನ ಬೆಲೆ 9 ಇದೆ, ಎನ್ ನ ಬೆಲೆ 6 ಇದೆ. ಹಾಗಾದ್ರೆ ಎಂ ನ ಬೆಲೆ 9 ಇದೆ, ಎನ್ ನ ಬೆಲೆ 6 ಇದೆ. 9 ಪ್ಲಸ್ 6 15 ಇರುವಂತದ್ದು, 9 ಮೈನಸ್ 6 3 ಇರುವಂತದ್ದು. 3 ಒಂದ್ಲೆ 3, 3 5 15. ಹಾಗಾದ್ರೆ ಇದರ ಉತ್ತರ 5:1 ಆಗುವಂತದ್ದು. ನೆಕ್ಸ್ಟ್ 4ನೇ ಪ್ರಶ್ನೆ ಹೋಗೋಣ. 4ನೇ ಪ್ರಶ್ನೆಯಲ್ಲಿ ಏನಿದೆ ನೋಡಿ, ಈ ಒಂದು ಪ್ರಶ್ನೆಯಲ್ಲಿ ಸರಾಸರಿ 7 ಕ್ರಿಕೆಟ್ ತಂಡಗಳ ಪುರುಷರು ಇದ್ದಾರೆ. ಪುರುಷರ ವಯಸ್ಸು, ಒಂದು ಕ್ರಿಕೆಟ್ ಟೀಮ್ ಇದೆ, ಅದರಲ್ಲಿ 7 ಪುರುಷರಿದ್ದಾರೆ. ಅವ್ರದ್ದು ವಯಸ್ಸು ಕೊಟ್ಟಿದ್ದಾರೆ 26, 25, 21, 29, 24, 28, 22. ಇದರ ಸರಾಸರಿ ಅಂತಂದ್ರೆ ಏನ್ ಕಂಡುಹಿಡಿಬೇಕು ನಾವು? ಎವರೇಜ್ ಅಂತಂದ್ರೆ ನಾವು ಒಟ್ಟು ಮೊತ್ತವನ್ನ ಯಾವ್ದ್ರಿಂದ ಭಾಗಿಸ್ತೀವಿ? ಒಟ್ಟು ಸಂಖ್ಯೆಯಿಂದ ಭಾಗಿಸ್ತೀವಿ. ಓಕೆ, ಮೊತ್ತ ಇವನ್ನೆಲ್ಲ ಕೂಡಿದ್ರೆ ಎಷ್ಟು ಬರುತ್ತೆ ನೋಡಿ?
ಎಲ್ಲಾನು ಕೂಡೋಣ. ಕೂಡಿದ ನಂತರ ಬರುವಂತದ್ದು 175. ಹಾಗಾದ್ರೆ ಎಷ್ಟು ಸಂಖ್ಯೆ ಇದಾರೆ ಇಲ್ಲಿ? 7. ಹಾಗಾದ್ರೆ ಭಾಗಿಸೋಣ. 7 2 14, 3 ಉಳಿತಾ, 7 5 35. ಹಾಗಾದ್ರೆ ಸರಾಸರಿ ಎಷ್ಟು ಬಂತು? 25. ಓಕೆ, ಇವಾಗ ನಾ ಇದನ್ನ ಇನ್ನೊಂದು ರೀತಿನೂ ಸಾಲ್ವ್ ಮಾಡ್ಬೋದು. ಸ್ವಲ್ಪ ನೋಡಿ, ಥಿಂಕ್ ಮಾಡಬೇಕಾಗತ್ತೆ. 6 5 11 ಯೂನಿಟ್ ಡಿಜಿಟ್ ಕೊನೆಯಲ್ಲಿ ಬರುವಂತ ಸಂಖ್ಯೆಯನ್ನ ಮಾತಾಡೋಣ. 1 ಬಂತು. 6 5 11 ಕೊನೆಯಲ್ಲಿ ಏನ್ ಬಂತು? 1. 1 + 1 2. 2 + 9 11 ಅಂದ್ರೆ ಕೊನೆಯ ಡಿಜಿಟ್ 1 ಮಾತ್ರ ಉಳಿದಿರುವಂತದ್ದು. ಮತ್ತು 1 + 4 5 ಕೊನೆಯಲ್ಲಿ ಏನು ಉಳಿತು? 5. 5 + 8 13 ಕೊನೆಯಲ್ಲಿ ಏನು ಉಳಿತು? 3. 3 + 2 5. ಹಾಗಾದ್ರೆ ಇಲ್ಲಿ ಯೂನಿಟ್ ಡಿಜಿಟ್ ಏನ್ ಬರ್ತಾ ಇರಬೇಕಾಗಿತ್ತು? 5 ಬರಬೇಕಾಗಿತ್ತು. 7ಕ್ಕೆ ನಾವು ಎಷ್ಟು ಸಂಖ್ಯೆ, ಇಲ್ಲಿ ನೋಡಿ, 7ಕ್ಕೆ ನಾವು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಕೊನೆಯಲ್ಲಿ 5 ಬರುತ್ತೆ? 25. ಹಾಗಾದ್ರೆ ನಾವು ಈ ಆಪ್ಷನ್ ಅನ್ನ ಡೈರೆಕ್ಟ್ ಆಗಿನೂ ಚೂಸ್ ಮಾಡಬಹುದಾಗಿತ್ತು. ಓಕೆ, ರೋಹಿತ್ ಒಂದು ಹಳೆಯ ಬ್ಯಾಟ್ ಅನ್ನು 2320 ರೂಪಾಯಿ ಕೊಟ್ಟು ಕೊಂಡುಕೊಂಡನು. ಅವನು ಕೊಂಡಿದ್ದೆಷ್ಟು? 2320 ರೂಪಾಯಿ. ಅವನು ರಿಪೇರಿಗಾಗಿ ಖರ್ಚು ಮಾಡಿದ್ದೆಷ್ಟು? 180. ಹಾಗಾದ್ರೆ ಅವನು ಕೊಂಡಿದ್ದ ಇಷ್ಟ, ಮತ್ತೇನ್ ಮಾಡಿದ? ಅದನ್ನ ರಿಪೇರಿ ಮಾಡಿಸ್ತಾ ಇದ್ದಾನೆ. ರಿಪೇರಿ ಮಾಡಿಸೋದ್ರಿಂದ ಇವಾಗ ಅವನದು ಅಮೌಂಟ್ ಎಷ್ಟು ಖರ್ಚಾಗಿರುವಂತದ್ದು? 2500 ರೂಪಾಯಿ ಖರ್ಚಾಗಿರುವಂತದ್ದು. ಒಂದು ವೇಳೆ ಅದನ್ನು ಅವನು 2400ಕ್ಕೆ ಮಾರಿದರೆ, ಅವನು ಎಷ್ಟಕ್ಕೆ ಮಾರ್ತಾ ಇದ್ದಾನೆ? ಇಲ್ಲಿ 2400ಕ್ಕೆ ಮಾರ್ತಾ ಇದ್ದಾನೆ. ಹಾಗಾದ್ರೆ ಅವನಿಗೆ ಉಂಟಾಗುವ ಶೇಕಡಾವಾರು ನಷ್ಟ ನೋಡಿ, ಅವನು ಖರ್ಚು ಮಾಡಿದ್ದು 2500, ಅವನು ಮಾರ್ತಾ ಇರೋದು 2400. ಹಾಗಾದ್ರೆ ಅವನಿಗೆ ಎಷ್ಟು ರೂಪಾಯಿ ಲಾಸ್ ಆಯ್ತು? ಇಲ್ಲಿ 100 ರೂಪಾಯಿ ಲಾಸ್ ಆಯ್ತು. ಎಷ್ಟು ರೂಪಾಯಿನ ಅವನು ಕೊಂಡಿದ್ದ? 2500 ರೂಪಾಯಿ ಕೊಂಡಿದ್ದ. ಹಾಗಾದ್ರೆ ಎಷ್ಟು ಪ್ರತಿಶತ ಲಾಸ್ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು? ನಾವು 100ರಿಂದ ಗುಣಿಸ್ತೀವಿ. 0ಯಿಂದ 0, 0ಯಿಂದ 0 ಹೋಯ್ತು. ಹಾಗಾದ್ರೆ 25 1 25 4. ಹಾಗಾದ್ರೆ ಅವನಿಗೆ ಎಷ್ಟು ಪ್ರತಿಶತ ಲಾಸ್ ಆಯ್ತು? 4% ಲಾಸ್ ಆಗಿರುವಂತದ್ದು. ಆಪ್ಷನ್ 3 ಇದರ ಸರಿಯಾದ ಉತ್ತರ. ನೆಕ್ಸ್ಟ್, ಇದು ಸಿಂಪ್ಲಿಫಿಕೇಶನ್ ಕ್ವಶನ್. ಇದನ್ನು ಕೂಡ ನಾವು ಬೋರ್ಡ್ ಮಾಸ್ ರೂಲ್ ಇಂದಾನೆ ಫಾಲೋ ಮಾಡುವಂತದ್ದು. ಮೊದಲಿಗೆ ಈ ಒಂದು ಕಂಪ್ಲೀಟ್ ಬ್ರಾಕೆಟ್ ಅನ್ನು ಸಾಲ್ವ್ ಮಾಡೋಣ. 96 ಆಫ್ ಅಂದ್ರೆ 2 ಗುಣಿಸು. ಆಫ್ ಅಂದ್ರೆ ಏನ್ ಮಾಡ್ತೀವಿ? ಗುಣಿಸು ಭಾಗಿಸು 24. 24 1 24 4. ಹಾಗಾದ್ರೆ ಇದರ ಉತ್ತರ ಎಷ್ಟು ಬಂತಪ್ಪ? 8 ಬಂತು. ಹಾಗಾದ್ರೆ ನೆಕ್ಸ್ಟ್ ಈ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡೋಣ. 36 ಆಫ್ ಅಂದ್ರೆ ಇಂಟು 4 ಭಾಗಿಸು 8. 4 1 4, 4 2 8, 2 1 2, 2 18 36. ಹಾಗಾದ್ರೆ ಇದ್ರದ್ದು ಕಂಪ್ಲೀಟ್ ಉತ್ತರ ಎಷ್ಟು ಬಂತು? 18. ಹಾಗಾದ್ರೆ ಲಾಸ್ಟ್ 41 ಇಂಟು ಎಷ್ಟು? 18. ನೋಡಿ, ನಾವು ಡೈರೆಕ್ಟ್ ಯೂನಿಟ್ ಡಿಜಿಟ್ ಅನ್ನ 8 1 8 ಏನ್ ಬರ್ಬೇಕು? ಲಾಸ್ಟ್ 8. ಇಲ್ಲಾಂದ್ರೆ ನಾವು ನಾರ್ಮಲಿ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ? 738. ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಆಗಿತ್ತು. ನೆಕ್ಸ್ಟ್, ಒಂದು ಆಯತದ ಉದ್ದವನ್ನು 14.28. ಈ ತರ ಪ್ರಶ್ನೆಗಳು ತುಂಬಾ ಈಸಿ ಆಗಿರ್ತವೆ ಮತ್ತೆ ಇವು ಸಾಮಾನ್ಯವಾಗಿ ನಮ್ಮ ಎಕ್ಸಾಮ್ ಅಲ್ಲಿ ಬಂದೇ ಬರ್ತಾ ಇರ್ತವೆ. ಓಕೆ, ಇಲ್ಲಿ ಏನ್ ಮಾಡಿದ್ದಾರೆ? ಹೆಚ್ಚಿಸಲಾಗಿದ್ದಾರೆ. 14.28%. ಇದನ್ನ ನಾವು ಭಿನ್ನ ರಾಶಿಗೆ ಬದಲು ಮಾಡಿದಾಗ ಎಷ್ಟು ಬರುತ್ತೆ? 1/7 ಬರುತ್ತೆ. ಹಾಗಾದ್ರೆ ಮುಂದೆ ಏನ್ ಕೇಳಿದರೆ, ವಿಸ್ತೀರ್ಣ ಮೊದಲು ಎಷ್ಟಿತ್ತು, ಈಗೂ ಕೂಡ ಏನಿರ್ಬೇಕು? ಅಷ್ಟೇ ಇರಬೇಕು. ಹಾಗಾದ್ರೆ ನಾವು ಎಷ್ಟು ಶೇಕಡ ಕಡಿಮೆ ಮಾಡಬೇಕು ಅಂತ ಪ್ರಶ್ನೆ ಇದೆ, ರೈಟ್? ಇವಾಗ ಇದನ್ನ ನಾವು ಪರ್ಸೆಂಟೇಜ್ ಇಂದ ಭಿನ್ನ ರಾಶಿಗೆ ಬದಲು ಮಾಡಿದ್ವಿ. ಮೊದಲಿಗೆ ಎಷ್ಟಿತ್ತು ಅದರದ್ದು ಉದ್ದ? 7 ಇತ್ತು. ಇವಾಗ 1 ಹೆಚ್ಚು ಮಾಡಿದ್ದಾರೆ. ಮೊದಲಿಗೆ 7 ಇತ್ತು, ಇವಾಗ 1 ಹೆಚ್ಚು ಮಾಡಿದ್ದಾರೆ ಅಂದ್ರೆ ಎಷ್ಟಾಗಿರ್ತದ? 8 ಹೆಚ್ಚಾಗಿರ್ತದ. ಹಾಗಾದ್ರೆ ನಾವು ವಿಸ್ತೀರ್ಣವನ್ನ ಕಾನ್ಸ್ಟೆಂಟ್ ಆಗಿ ಇಡ್ಬೇಕಂತಂದ್ರೆ ಮೊದಲಿಗೆ ಎಷ್ಟಿತ್ತು ಅದರಲ್ಲಿ ಏನ್ ಮಾಡ್ಬೇಕು? ಇವಾಗ 7 ಮಾಡ್ಬೇಕು. ಹಾಗಾದ್ರೆ ಎಷ್ಟು ಕಡಿಮೆ ಮಾಡ್ಬೇಕು? 1 ಕಡಿಮೆ ಮಾಡ್ಬೇಕು. ಆದ್ರೆ ಬೇಸ್ ವ್ಯಾಲ್ಯೂ ಏನಾಗುತ್ತೆ? ಇವಾಗ ಪ್ರೆಸೆಂಟ್ ಅಲ್ಲಿ ಇರೋದಾಗುತ್ತೆ. ಹಾಗಾದ್ರೆ ಇದನ್ನ ಬದಲು ಮಾಡಿದ್ರೆ ಎಷ್ಟು ಬಂತು? 12.5% ಬಂದಿರುವಂತದ್ದು. ನೋಡಿ, ಈ ಪ್ರಶ್ನೆಯನ್ನ ನಾವು ಈ ರೀತಿ ಸಾಲ್ವ್ ಮಾಡೋದಕ್ಕಿಂತ ಡೈರೆಕ್ಟ್ ಆಗಿ ಒಂದು ಟ್ರಿಕ್ ಇದೆ, ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬಹುದು. ಯಾವಾಗಿದ್ರೂ ಹೆಚ್ಚಿಸಲಾಗಿದೆ ಅಂತಂದ್ರೆ 1/7 ಇಂಟು 100 ಇರುತ್ತೆ. ಇವಾಗ ಹೆಚ್ಚಿಸಲಾಗಿದೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ? ಹೆಚ್ಚಿಗೆ ಆಗಿರುವಂತದ್ದು. ಹೆಚ್ಚಿಗೆ ಆದ್ರೆ ನಾವೇನ್ ಮಾಡೋದು? ಛೇದದಲ್ಲಿ ಒಂದನ್ನ ಎಕ್ಸ್ಟ್ರಾ ಮಾಡುವಂಥದ್ದು. ಎಷ್ಟು ಹೆಚ್ಚು ಮಾಡಿದರೆ? 1 ಹೆಚ್ಚು ಮಾಡಿದರೆ. ಹಾಗಾದ್ರೆ ಇದನ್ನ ಡೈರೆಕ್ಟ್ ಆಗಿ 8 ಅಂತ ಬರ್ಕೊಂಡು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? 12.5 ಬಂದೇ ಬರುತ್ತೆ. ಇದೇ ರೀತಿ ಇನ್ನೊಂದು ಪ್ರಶ್ನೆ ಕೊಡ್ತಾರೆ. ಒಬ್ಬರ ಸಂಬಳವನ್ನ 25%
ಹೆಚ್ಚು ಮಾಡಲಾಗಿದೆ. ಇದು ಸಿಂಪಲ್ ನಿಮ್ಗೆ ಗೊತ್ತಾಗುವಂಥದ್ದು. 25% ಹೆಚ್ಚು ಮಾಡಿದರೆ ಹಾಗಾದ್ರೆ ಎಷ್ಟು ಪರ್ಸೆಂಟ್ ಕಡಿಮೆ ಆಗಬೇಕು ಅಂತ ಪ್ರಶ್ನೆ ಬರುತ್ತೆ. ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಿದಾಗ ಏನೋ ಸಂಬಳ ಸೇಮ್ ಇರುತ್ತೆ ಅಂತ ಪ್ರಶ್ನೆ ಬರುತ್ತೆ. ಇವಾಗ 25% ಇದನ್ನು ನಾವು ಭಿನ್ನ ರಾಶಿಗೆ ಬದಲು ಮಾಡಿದ್ರೆ ಏನಾಗುತ್ತೆ, 1/4. ಹೆಚ್ಚಿಗೆ ಮಾಡಿದ್ದಾರೆ ಅಂತಂದ್ರೆ ಏನ್ ಮಾಡ್ತೀವಿ, ಛೇದಕ್ಕೆ ಎಷ್ಟು ಹೆಚ್ಚಿಗೆ ಮಾಡಿದಾರೆ ಅಷ್ಟನ್ನ ಕೂಡಿಸ್ತೀವಿ. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಕಡಿಮೆ ಮಾಡ್ಬೇಕು, ಇವಾಗ 20% ಕಡಿಮೆ ಮಾಡ್ಬೇಕಂತ. ಓಕೆ, ಹಾಗಾದ್ರೆ ಈ ಪ್ರಶ್ನೆ ಉತ್ತರ ಎಷ್ಟು ಬಂತು, 12.5 ಬರುವಂತದ್ದು. ನೆಕ್ಸ್ಟ್, ಒಂದು ಮೊತ್ತದ ಬೆಲೆ 40 ವರ್ಷಗಳವರೆಗೆ ಪಡೆದ ಸರಳ ಬಡ್ಡಿಯು ಆ ಮೊತ್ತದ 5/2 ಆಗಿದೆ. 2/5 ಆಗಿದೆ. ಹಾಗಾದ್ರೆ ವಾರ್ಷಿಕ ಬಡ್ಡಿ ಅದರ ಎಷ್ಟು, ಒಂದು ವರ್ಷಕ್ಕೆ ಎಷ್ಟು ಬಡ್ಡಿ ಅಂತ ಕೇಳ್ತಿದ್ದಾರೆ. ನೋಡಿ, ಇವಾಗ ₹2 ಹೆಚ್ಚಾಗಿದೆ ₹5 ಮೇಲೆ. ₹5 ನಾವು ಮೊದಲಿಗೆ ಇನ್ವೆಸ್ಟ್ ಮಾಡಿರುವಂತಹ ದುಡ್ಡು, ಅದಕ್ಕೆ ಬಡ್ಡಿ ಎಷ್ಟು ಬಂದಿದೆ, 2. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಬಡ್ಡಿ ಬಂದಿದೆ ನಮಗೆ ಅನ್ನೋದಕ್ಕೆ ನಾವ್ ಏನ್ ಮಾಡ್ತೀವಿ, 100ರಿಂದ ಗುಣಿಸ್ತೀವಿ. 5 1 5 20. ಹಾಗಾದ್ರೆ ನಮಗೆ ಎಷ್ಟು ಪರ್ಸೆಂಟ್ ಬಡ್ಡಿ ಬಂದಿದೆ, 40% ಬಡ್ಡಿ ಬಂದಿದೆ. ಎಷ್ಟು ವರ್ಷಕ್ಕೆ, 40 ವರ್ಷಕ್ಕೆ 40% ಬಡ್ಡಿ ಬಂದ್ರೆ ಒಂದು ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ, 40 ವರ್ಷಕ್ಕೆ 40% ಬಂದ್ರೆ ಒಂದು ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಬಂದಿರುತ್ತೆ, 1% ಬಡ್ಡಿ ಬಂದಿರುತ್ತೆ. ಹಾಗಾದ್ರೆ ಇದರ ಉತ್ತರ ಎಷ್ಟು, 1%. ನೆಕ್ಸ್ಟ್, ಇದು ಕೂಡ ಸಿಂಪ್ಲಿಫಿಕೇಶನ್ ಕ್ವಶನ್ ಇರುವಂತದ್ದು. ಇವನ್ನೆರಡನ್ನು ಕೂಡಿಸಿದ್ರೆ ಎಷ್ಟು ಬಂತು, 40 ಗುಣಿಸು ಇವನ್ನೆರಡನ್ನು ಭಾಗಿಸಿದ್ರೆ ಎಷ್ಟು ಬಂತು, 2 1 2 2 ಎಷ್ಟು ಬಂತು, 22. ಗುಣಾಕಾರ 5 5 ಎಷ್ಟು, 25. ನೋಡಿ, ಸ್ವಲ್ಪ ನಾವು ಕ್ಯಾಲ್ಕುಲೇಷನ್ ನ ಈಸಿ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಗೆ ಯಾವ್ದು ಅಂಕಿಗಳು ಅನುಕೂಲ ಆಗುತ್ತೆ ಅದನ್ನ ಗುಣಿಸೋಣ. 25 4 ಇದನ್ನ ಗುಣಿಸೋಣ. 25 4 100, ಮುಂದೆ ಒಂದು 0 ಇದೆ, 0 ಇಂಟು 22 ಉಳಿದಿರುವಂತದ್ದು. ಹಾಗಾದ್ರೆ 1000 ಇಂಟು 22 ಎಷ್ಟಾಗುತ್ತೆ, 22,000. ಆಪ್ಷನ್ ಎ ಇದರ ಸರಿ ಉತ್ತರ ಆಗುವಂತದ್ದು. ನೆಕ್ಸ್ಟ್, 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಇದು ಭಾಗ 1. ಭಾಗ 2 ನಂತರ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಒಂದು ಕುರ್ಚಿಯ ನಮೂದಿತ ಬೆಲೆ ₹2,000 ಆಗಿದೆ. 20% ಮತ್ತೆ ಎಷ್ಟರಷ್ಟು 2 ಸತತ ರಿಯಾಯಿತಿಗಳನ್ನ ನೀಡಿದ ನಂತರ ಆ ಕುರ್ಚಿಯನ್ನ ₹1,400 ಮಾರಲಾಗುತ್ತದೆ. ಹಾಗಾದ್ರೆ ಎಕ್ಸ್ ನ ಮೌಲ್ಯ ಎಷ್ಟು? ಮೊದಲಿಗೆ ₹2,000 ಇತ್ತು ಆ ಕುರ್ಚಿ ಬೆಲೆ. ಅವನು ಮೊದಲಿಗೆ ಏನ್ ಮಾಡ್ತಾ ಇದ್ದಾನೆ, 20% ಡಿಸ್ಕೌಂಟ್ ಕೊಡ್ತಾ ಇದ್ರು. ಅದು ಆಮೇಲೆ ಏನ್ ಮಾಡ್ತಾ ಇದ್ದಾನೆ, ಮತ್ತೆ ಇದ್ರ ಮೇಲೆ X% ಡಿಸ್ಕೌಂಟ್ ಕೊಡ್ತಾ. ಈ ರೀತಿ ಕೊಟ್ಟಾಗ ಅವನಿಗೆ ಎಷ್ಟು ರೂಪಾಯಿ ಮಾರಿದಾನೆ, ಅವನು ₹1,400 ಮಾರಿದಾನೆ. ಹಾಗಾದ್ರೆ ಈ ಒಂದು ಎಕ್ಸ್ ನ ಬೆಲೆ ಕಂಡುಹಿಡಿಯುವಂತದ್ದು ಬಹಳ ಸಿಂಪಲ್ ಪ್ರಶ್ನೆ. ನೋಡಿ, ಇವಾಗ ₹2,000 ಇತ್ತು, ಇದ್ರ ಮೇಲೆ 20% ಡಿಸ್ಕೌಂಟ್ ಕೊಟ್ಟ. 20% ಡಿಸ್ಕೌಂಟ್ ಕೊಟ್ರೆ 20% ಡಿಸ್ಕೌಂಟ್ ಕೊಟ್ರೆ ಎಷ್ಟಾಯ್ತು, 21 25 5 1 5 400. ಈಗ ಎಷ್ಟು ಬಂತು, ₹400 ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅವನು. ₹400 ಡಿಸ್ಕೌಂಟ್ ಕೊಟ್ರೆ ಇದನ್ನ 20% ಅನ್ನು ನಾವು ಡೈರೆಕ್ಟ್ ಆಗಿನೂ ಕಂಡುಹಿಡ್ಕೋಬಹುದು. ಯಾವ ರೀತಿ, ₹2,000 ಇತ್ತು, 10% ಅಂದ್ರೆ ಒಂದು ಜೀರೋನ ಬಿಟ್ಬಿಡಿ, ಎಷ್ಟಾಯ್ತು, ₹200. ಹಾಗಾದ್ರೆ 20%, ಈಗ 10% ಅಂದ್ರೆ ₹200 ಇತ್ತು, 20% ಅಂದ್ರೆ ಎಷ್ಟಿತ್ತು, ₹400. ಇದನ್ನ ನಾವು ಡೈರೆಕ್ಟ್ ಆಗಿನೂ ಕಂಡುಹಿಡ್ಕೋಬಹುದು. ಓಕೆ, ₹400 ಡಿಸ್ಕೌಂಟ್ ಕೊಟ್ಟ. ₹2,000ದಲ್ಲಿ ಅವನು ₹400 ಡಿಸ್ಕೌಂಟ್ ಕೊಟ್ರೆ ಇವಾಗ ಎಷ್ಟಕ್ಕೆ ಮಾರಬೇಕಾಗಿತ್ತು, ಅವನು ₹1,600 ಮಾರಬೇಕಾಗಿತ್ತು. ಆದ್ರೆ ಎಷ್ಟು ರೂಪಾಯಿಗೆ ಮಾರಿದಾನ ಅವನು, ₹1,400 ಮಾರಿದಾನೆ. ಹಾಗಾದ್ರೆ ಅವನು ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಂಗಾಯ್ತು, ₹200 ಡಿಸ್ಕೌಂಟ್ ಕೊಟ್ಟಂಗಾಯ್ತು. ಎಷ್ಟು ರೂಪಾಯಿ ಮೇಲೆ, ₹1,600 ಮೇಲೆ. ಹಾಗಾದ್ರೆ ಶೇಕಡ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕು, ನಾವು 100ರಿಂದ ಗುಣಿಸ್ತೀವಿ. 0 0 0 0 2 1 2 8. ಇವಾಗ 8 1 8 12.5%. ಹಾಗಾದ್ರೆ ಉತ್ತರ ಎಷ್ಟು ಬಂತು, 12.5%. ಆಪ್ಷನ್ ಬಿ ಸರಿಯಾಗಿರುವಂತದ್ದು. ಇವಾಗ ಇದೇ ರೀತಿ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂತಹ ಪ್ರಯತ್ನದಲ್ಲಿ ನಾವು ಇದ್ದೇವೆ. ಅದಕ್ಕೋಸ್ಕರ ನೀವೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.